ಇದಕ್ಕೆ ಸಂಬಂಧಪಟ್ಟಂಗೆ ಮುನಿರತ್ನ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೊಮ್ಮಾಯಿ ಸರ್ಕಾರದಲ್ಲಿ ಕಸದ ಸಮಸ್ಯೆ ಇರಲಿಲ್ಲ, ಬಿಜೆಪಿ ಇದ್ದಾಗ ಕಸದ ಸಮಸ್ಯೆ ಇರಲಿಲ್ಲ, ಪರಮೇಶ್ವರ್ ಜಾರ್ಜ್ ಇದ್ದಾಗಲೂ ಕೂಡ ಚೆನ್ನಾಗಿತ್ತು. ಇಂಡೈರೆಕ್ಟ್ಲಿ ಡಿಕೆಗೆ ಚುಚ್ಚಿದ್ದಾರೆ. ಇವತ್ತು ಬೆಂಗಳೂರಿನ ಕಸದ ಬಗ್ಗೆ ಈಗಾಗಲೇ 198 ವಾರ್ಡು 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಎಲ್ಲೂ ನೋಡಿದ್ರು ಕಸದ ರಾಶಿ. ಇದನ್ನ ಈಗಾಗಲೇ ಕಸದ ರಾಶಿನ ತೆರವುಗೊಳಿಸೋಕ್ಕಾಗದೆ ಫ್ಲೈಓವರ್ಗಳ ಕೆಳಗಡೆ ಮತ್ತು ಪಾರ್ಕ್ಗಳಲ್ಲಿ ಎಲ್ಲೆಲ್ಲಿ ಜಾಗ ಸಿಗತ್ತೆ ಅಲ್ಲೆಲ್ಲ ಬೆಂಕಿ ಇಡೋ ಅಂಥ ಕೆಲಸ ಮಾಡ್ತಾಯಿದ್ದಾರೆ. ಹಿಂದೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಬೊಮ್ಮಾಯಿ ಅವರಿದ್ದಂಥ ಸಂದರ್ಭದಲ್ಲಿ ಕಸದ ಸಮಸ್ಯೆ ಏನೂ ಇರಲಿಲ್ಲ. ಈ ಕಳೆದ 2 ವರ್ಷಗಳಲ್ಲಿ ಕಸದ ಸಮಸ್ಯೆನೇ ಅಂತಲ್ಲ, ಗುಂಡಿಗಳಿರ್ಬೋದು, ಕಸದ ಸಮಸ್ಯೆ ಇರ್ಬೋದು. ನೋಡಿ, ಬೆಂಗಳೂರಲ್ಲಿ ಕಸದ ವಿಲೇವಾರಿ ಅನ್ನುವಂಥದ್ದು ಇದೆಯಲ್ಲ, ಅದೊಂದು ದೊಡ್ಡ ಸಮಸ್ಯೆ. ಯಾಕಂದರೆ ಇಲ್ಲಿ ಸೈಂಟಿಫಿಕ್ ಮಾರ್ಗಗಳಿಲ್ಲ. ತಗೊಂಡು ಹೋಗೋದು ಈ ನಮ್ಮನೆ ದರಿದ್ರ ತಗೊಂಡೋಗಿ ಇನ್ನೊಬ್ಬರು ತಲೆ ಮೇಲೆ ಸುರಿಯೋದಪ್ಪ. ನಮಗೇನಾಗಬೇಕು ಹೇಳಿ? ನಮ್ಮನೆ ಕಸ ಹೊರಗಡೆ ಹೋದರೆ ಮುಗೀತು, ಇನ್ನು ಉಳಿದಿದ್ದು ಗೊಬ್ಬು ನಾರಲಿ, ನಮಗೇನಾಗಬೇಕು? ಎಲ್ಲಿ ತನಕ ಅಂತ ನೋಡ್ತಾರೆ. ಮಿಟ್ಟಗಾನಹಳ್ಳಿ ಜನ ಈಗ ಸಿಡ್ದೆದ್ದು ನಿಂತ್ಕೊಂಡಿದ್ದಾರೆ. ಅದು ಹೆಂಗೆ ತಂದು ಕಸದ ಹಾಕ್ತೀರಿ, ಬನ್ನಿ ನೋಡೇ ಬೇಡ ಅಂತ. ಒಳ್ಳೆ ಕೆಲಸ ಮಾಡ್ಯಾರ. ಆ್ಯಕ್ಚುಲಿ ಇದಕ್ಕೊಂದು ರೀತಿ ರಿವಾಜು ಇಲ್ವಾ? ಹಿಂದೆಲ್ಲ ನಾವು ನೋಡಿದ್ವಿ ಮಂಡೂರಿನಲ್ಲಿ ಏನಾಗಿತ್ತು ಅಂತ. ಜನ ಪ್ರತಿಭಟನೆ ಮಾಡಿದರು. ಎಷ್ಟರ ಮಟ್ಟಿಗೆ ಅಂತಂದರೆ ಇಡೀ ಸುತ್ತಮುತ್ತಲಿನ ಪ್ರದೇಶ ಇದೆಯಲ್ಲ ಗೊಬ್ಬೆದ್ದು ನಾರುತ್ತೆ. ಯಾಕಂದರೆ ಇದು ಈ ಕಸವನ್ನು ವಿಂಗಡಣೆ ಮಾಡುವಂಥದ್ದಾಗಿರ್ಬೋದು, ಸೈಂಟಿಫಿಕ್ಕಾಗಿ ವಿಲೇವಾರಿ ಆಗ್ಬೋದು, ಯಾವುದೂ ಆಗಲ್ಲ. ಅಂತರ್ಜಲದ ತನಕ ಈ ಕಸದ ಈ ದರಿದ್ರ ನೀರು ಹೋಗಿ ಈ ಅಂತರ್ಜಲವೂ ಕೂಡ ಕೆಟ್ಟು ಹೋಗಿರುತ್ತೆ. ಕುಡಿಯೋಕ್ಕಾಗಲ್ಲ, ಬೆಳೆಯೋಕ್ಕಾಗಲ್ಲ. ಆಮೇಲೆ ಬೆಂಗಳೂರಿನ ದರಿದ್ರನ್ನು ಇವರ್ಯಾಕೆ ಹಾಕೋಬೇಕು? ನೋಡಿ, ಲಾರಿಗಳು ಸಾಲುಗಟ್ಟಿ ನಿಂತಿವೆ. ಬನ್ನಿ, ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಸಂಗ್ರಹಿಸುವಂಥ ಕಸವನ್ನು ಮಿಟ್ಗಾನಹಳ್ಳಿ, ಬೆಳ್ಳಹಳ್ಳಿಯಲ್ಲಿ ತಂದು ಕಸ ಡಂಪ್ ಮಾಡಲಾಗ್ತಾ ಇತ್ತು. ಆದರೆ ಕಳೆದ 2 ದಿನಗಳಿಂದ ಅದನ್ನು ನಿಲ್ಲಿಸಲಾಗಿದೆ. ಹೀಗಾಗಿ ನೀವು ನೋಡ್ತಾ ಇರ್ಬೋದು, BBMP ತುಂಬಿಸ್ಕೊಂಡಿರುವಂಥ ಕಸದ ಲಾರಿಗಳು ಸಾಲಾಗಿ ನಿಂತಿವೆ. ಕಳೆದ 2-3 ದಿನಗಳಿಂದ ನಿಂತಲ್ಲೇ ನಿಂತಿರುವಂಥದ್ದು. ನಾವು 2 ನಿಮಿಷ ಇಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಅಷ್ಟರ ಮಟ್ಟಿಗೆ ದುರ್ವಾಸನೆ ಬರ್ತಾ ಇದೆ. ಧೂಳು, ಬಿಸಿಲು, ಇದರ ನಡುವೆ ಇವರೆಲ್ಲರೂ ಪಾಪ ಕೇವಲ 2-3 ದಿನಗಳಿಂದ ಇಲ್ಲೇ ಇದ್ದಾರೆ, ವಾಹನಗಳಲ್ಲೇ ಕುಳಿತಿದ್ದಾರೆ. ಯಾಕಂದರೆ ಅವ್ರಿಗೆ ಊಟ ಕೂಡ ಮಾಡೋಕ್ಕಾಗ್ತಿಲ್ಲ. ಅಂಥ ಸ್ಥಳದಲ್ಲಿರುವಂಥದ್ದು ಗಬ್ಬು ನಾರ್ತಾ ಇದೆ. ಒಂದು ಕಡೆ ಮಿಟ್ಗಾನಹಳ್ಳಿ, ಬೆಳ್ಳಹಳ್ಳಿ ಗ್ರಾಮಸ್ಥರು ಅಲ್ಲಿ ವಿಲೇವಾರಿ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಕಸವನ್ನು ವಿಲೇವಾರಿ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಎಲ್ಲವೂ ಕೂಡ ಡಂಪಿಂಗ್ ಯಾರ್ಡ್ನಲ್ಲಿ ಕ್ಲೋಸ್ ಮಾಡಿಸಾಗಿದ್ದಾರೆ. ಯಾಕಂದರೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆಲ್ಲ ನಮಗೆ ಸಮಸ್ಯೆ ಆಗ್ತಾ ಇದೆ, ವಾಸನೆ ಬರ್ತಾ ಇದೆ, ನೀರೆಲ್ಲ ಕಲುಷಿತ ಆಗ್ತಾಯಿದೆ, ಹೀಗಾಗಿ ನಾವು ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆ ಇವರು ಪಾಡೇನಾಗಬೇಕು? ನಿಜಕ್ಕೂ ನೋಡಿದ್ರೆ ಇವರ ಬದುಕನ್ನು ಅಯ್ಯೋ ಅನಿಸುತ್ತೆ, ಅಷ್ಟರ ಒಟ್ಟಿಗೆ ದಾರುಣವಾಗಿದೆ. 2 ದಿನಗಳಿಂದ ಇದೇ ದುರ್ವಾಸನೆ ಸ್ಥಳದಲ್ಲೇ ಕುಳಿತುಕೊಂಡಿರುವಂಥದ್ದು. ವಾಹನಗಳಲ್ಲೇ ಇದ್ದಾರೆ. ಎಲ್ಲ ಕಸದ ತುಂಬಿದ ಲಾರಿಗಳು ಸಾಲುಗಟ್ಟು ಸುಮಾರು 1 ಕಿಲೋಮೀಟರ್ ಅಷ್ಟು ಸಾಲಾಗಿ ನಿಂತಿದ್ದಾವೆ. ಸುಮಾರು 100 ವಾಹನಗಳು ನಿಂತಿರುವಂಥದ್ದು. ಅದನ್ನು ವಿಲೇವಾರಿ ಮಾಡುವಂಥ ಕೆಲಸವನ್ನು ಮಾಡಬೇಕು. ಕೂಡಲೇ ಗ್ರಾಮಸ್ಥರ ಮನವೊಲಿಸುವಂಥ ಕೆಲಸವನ್ನು ಮಾಡಬೇಕು. ಇಲ್ಲವಾದಲ್ಲಿ ಯಾಕಂದರೆ ಇಲ್ಲಿ ಕೇವಲ 10 ನಿಮಿಷ ನಮ್ಮ ಕೈಲಿ ನಿಂತ್ಕೊಳ್ಳೋಕ್ಕಾಗ್ತಲ್ಲ, ಅಷ್ಟರ ಮಟ್ಟಿಗೆ ದುರ್ವಾಸನೆ ಬರ್ತಾ ಇದೆ. ಇದರಿಂದ ಬೇರೆ ಬೇರೆ ಅನಾರೋಗ್ಯದ ಸಮಸ್ಯೆಗಳು ಕಾಡ್ತವೆ, ಬೇರೆ ಬೇರೆ ಕಾಯಿಲೆಗಳು ಬರ್ತವೆ, ಚರ್ಮದ ರೋಗಗಳು, ಉಸಿರಾಟದ ಸಮಸ್ಯೆ, ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ಎಷ್ಟು ದಿನದಿಂದ ಇದ್ದೀರಾ ನೀವು? 3 ದಿನದಿಂದ ಇದ್ದೀವಿ ಸರ್. ಅವ್ರು ನಿಲ್ಲಿಸಿರೋದ ಕಾರಣಕ್ಕೋಸ್ಕರ ಇಲ್ಲಿರೋದು ನಾವು. ಈ ಊಟ ಮಾಡೋದಕ್ಕೆ ಇದಕ್ಕೆಲ್ಲ ಸಮಸ್ಯೆ ಆಗಲ್ವಾ ಇಲ್ಲಿ ವಾಸನೆ? ನಾವು ಯಾಕಂದ್ರೆ 2 ನಿಮಿಷ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ಹೌದು ಸರ್, ತುಂಬಾ ಸಮಸ್ಯೆ ಇದೆ ಸರ್. ಇದು ಯಾರು ಕೇಳ್ತಾ ಇಲ್ಲ. ಇದು ಊಟ ಮಾಡೋದು ಅಟ್ಲೀಸ್ಟ್ ಇಲ್ಲಿ ಊಟ ಮಾಡೋಕ್ಕಾಗುತ್ತೆ ಈ ಜಾಗದಲ್ಲಿ? ಆಗಲ್ಲ ಸರ್. ಫುಲ್ ಸ್ಮೆಲ್ ನಿಮಗೆ ಕಾಣಿಸ್ತಾ ಇದೆಯಲ್ಲ ಸರ್ ಇಲ್ಲಿ. ಪಾಪ ನಿಜಕ್ಕೂ ಅವರ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಯಾಕಂದ್ರೆ 2 ನಿಮಿಷ ನಿಂತ್ಕೊಳ್ಳೋಕ್ಕಾಗ್ತಲ್ಲ, ಅಷ್ಟು ಮಟ್ಟಿಗೆ ದುರ್ವಾಸನೆ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಇಡೀ ಸುತ್ತಮುತ್ತ ಮತ್ತೊಂದು ಕಡೆ ಕ್ರಷರ್ಸ್ ನಡೀತಾ ಇದೆ, ಅದರಿಂದ ಧೂಳು ಸಿಕ್ಕಾಪಟ್ಟೆ ಬರ್ತಾ ಇದೆ. ಸುತ್ತಮುತ್ತ ಅಪಾರ್ಟ್ಮೆಂಟ್ಗಳು ತಲೆ ಎತ್ತುತ್ತವೆ, ಮತ್ತೊಂದು ಕಡೆ ಕಾಮಗಾರಿಗಳು ನಡೀತಾ ಇದೆ. ಇದರ ನಡುವೆ ಅಲ್ಲಿ ಡಂಪಿಂಗ್ ಯಾರ್ಡ್ ನಿಮ್ಗೆ ಏನು ಕಾಣಿಸ್ತಾ ಇದೆ, ಅದೇ ಡಂಪಿಂಗ್ ಯಾರ್ಡ್ನಲ್ಲಿ ಹೋಗಿ ಪ್ರತಿನಿತ್ಯ ಇಲ್ಲಿ ಕಸವನ್ನು ವಿಲೇವಾರಿ ಮಾಡ್ತಾ ಇದ್ರು. ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ಕಸ ವಿಲೇವಾರಿ ಆಗದ ಕಾರಣಕ್ಕೆ ಅಲ್ಲಲ್ಲೇ ಕಸ ಬಿದ್ದಿದೆ. ಸದ್ಯದ ಪರಿಸ್ಥಿತಿ ಇದಿರುವಂಥದ್ದು ಯಲಹಂಕ ಬಳಿ ಇರುವಂತಹ ಈ ಒಂದು ಮಿಟ್ಗಾನಹಳ್ಳಿ, ಬೆಳ್ಳಹಳ್ಳಿ ಏನಿದೆ, ಇದಕ್ಕೆ ಪ್ರತಿನಿತ್ಯ ತಂದು ಕಸವನ್ನು ಸುರಿತಾ ಇದ್ರು. ಆದರೆ ಇದೀಗ ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಇವುಗಳನ್ನು ತಡೆ ಹಿಡಿದಿದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ಇಲ್ಲೇ ನಿಂತಲ್ಲೇ ವಾಹನಗಳು ನಿಂತಿದ್ದಾವೆ. ಇವರು ಕೂಡ ಎಲ್ಲಿಗೂ ಹೋಗೋದಂಥ ಪರಿಸ್ಥಿತಿ, ಯಾವಾಗ ಬಿಡ್ತಾರೋ ಅನ್ನೋ ಎದುರು ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ವಾಹನಗಳಲ್ಲೇ ಇದ್ದಾರೆ, ಊಟ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಅಂಥ ದಾರುಣ ಸ್ಥಿತಿಯಲ್ಲಿ ಇರುವಂಥದ್ದು, ಅಷ್ಟು ಗಬ್ಬು ನಾರ್ತಾ ಇದೆ. ಇಂಥ ಪರಿಸ್ಥಿತಿ ನಿಜಕ್ಕೂ ಕೂಡ ಯಾರಿಗೂ ಕೂಡ ಬರಬಾರ್ದು.
ಈ ಕೂಡಲೇ ಎಚ್ಚೆತ್ತುಕೊಂಡು BBMP ಇದನ್ನು ಇತ್ಯರ್ಥ ಮಾಡುವಂಥ ಕೆಲಸ ಮಾಡಬೇಕು, ಗ್ರಾಮಸ್ಥರನ್ನು ಮನವೊಲಿಸುವಂಥ ಕೆಲಸ ಮಾಡಬೇಕು, ಏನು ಸಮಸ್ಯೆ ಇದೆಯೋ ಅದನ್ನು ಬಗೆಹರಿಸಬೇಕು. ಇಲ್ಲವಾದಲ್ಲಿ ಈ ವಾಹನಗಳಲ್ಲಿರುವಂತಹ ಏನು ಚಾಲಕರಿದ್ದಾರೆ ಮತ್ತು ಅದನ್ನು ತೆರವು ಮಾಡೋಕ್ಕೆ ಬಂದಿರುವಂಥವ್ರು ಅವ್ರು ನಿಜಕ್ಕೂ ಕೂಡ ಸಿಬ್ಬಂದಿಯ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಇದು ಕ್ಲಿಯರ್ ಮಾಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಮಿಟ್ಗಾನಹಳ್ಳಿ.